ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ರಾತ್ರಿ ಉಳಿದಿರುವ ಸಾಂಬಾರದಿಂದ ತಾಲಿಪಟ್ಟು ಅಥವಾ ದಪ್ಪಟ್ಟಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ರಾತ್ರಿ ಸಾಂಬಾರು ಉಳಿದ್ರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಹಿಂಗೆ ಬೆಳಗ್ಗೆ ನಾಷ್ಟಕ್ಕೆ ತಾಲಿಪಟ್ಟು ಮಾಡಿರಿ. ಸಾಂಬಾರನ್ನ ವೇಸ್ಟ್ ಆಗೋಲ್ಲ ಮತ್ತು ಟೇಸ್ಟಿಯಾಗಿ ದಪ್ಪಟ್ಟಿನೂ ಮಾಡ್ಕೋಬೋದು. ಈ ದಪ್ಪಟ್ಟಿ ಮಾಡೋಕೆ ನಾನು 1 ಕಪ್ ಜೋಳದ ಹಿಟ್ಟು, ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು, ಒಂದು ಸ್ವಲ್ಪ ಉಳ್ಳಿಗಡ್ಡಿ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಅಜ್ವೈನ, ಆಮೇಲೆ ಒಂದು ಸ್ವಲ್ಪ ಖಾರ, ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಎಳ್ಳು ಹಾಕ್ಕೊಂಡು ಮತ್ತು ಕಲಿಸ್ಕೊಂಡು ಹಿಟ್ಟು ಕಲಿಸ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊರಿ. ಯಾಕಂದ್ರೆ ಸಾಂಬಾರು ಹಾಕ್ಕೊಂಡಿರ್ತೇವಲ್ಲ, ಅದಕ್ಕೆ ನೀರು ಜಾಸ್ತಿ ಹಿಡಿಯೋಂಗಿಲ್ಲ. ಸ್ವಲ್ಪ ನೋಡಿ ಹಾಕ್ಕೊರಿ. ಇವಾಗ ಹಿಟ್ಟೆಲ್ಲ ನೆನೆದಾಗ ಈಗ ಹೋಳಿ ಮಾಡ್ಕೊಂಡು ತಟ್ಕೊಳಕತ್ತೀನಿ. ಈಗ ಪೂರ್ತಿ ಎಲ್ಲ ತಟ್ಕೊಂಡಾಗ್ಯದ. ಈಗ ಹಂಚಿನೂ ಕಾಯ್ತದ. ಹಂಚಿನ ಮ್ಯಾಗ ಹಾಕ್ಕೊಂಡು ಸುತ್ತಗಟ್ಟೆ ಎಣ್ಣೆ ಹಾಕ್ಕೊಂಡು 2 ಸೈಡ್ ಚಂದ ಬೇಯಿಸ್ಕೊಳ್ತೀನಿ. ಈ ಪೂರ್ತಿಯಾಗಿ ಬೇಯ್ತದ. ಹೇಗೆ ಎಷ್ಟು ಮೆತ್ತಾಗಿದೆ ನೋಡಿ ಮಡಿಸಿ ತೋರಿಸ್ತೀನಿ ನೋಡಿರಿ. ಫುಲ್ ಮೆತ್ತಗಾಗಿ ಬರ್ತದೆ. ಸಾಂಬಾರನ್ನೂ ವೇಸ್ಟ್ ಆಗೋಲ್ಲ. ಈ ಕಡೆ ಟೇಸ್ಟಾಗಿ ಒಂದು ನಾಷ್ಟನೂ ಮಾಡ್ಕೋಬೋದು.